ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹೊಸ ಸೊಸೆ ಬಂದ್ಲು ಅಂತ ಹ್ಯಾಪಿಯಾಗಿರ್ಬೇಕಲ್ಲ. ಹನಿಮೂನ್ಗೆ ಎಲ್ಲಿ ಕಳಿಸ್ದೆ? ಸ್ವಿಟ್ಜರ್ಲ್ಯಾಂಡಾ, ಥೈಲ್ಯಾಂಡಾ? 3 ಜನ ಅಕ್ಕ ತಂಗಿರು ನಮ್ಮನೆಯಲ್ಲೇ ಬಂದು ಒಕ್ಕರಿಸ್ಕೊಂಡಿದ್ದಾರೆ ಅಂತ ನಾನು ಚಿಂತೆ ಮಾಡ್ತಾ ಇದ್ರೆ ನೀವು ತಮಾಷೆ ಮಾಡ್ತಾ ಇದ್ದೀರಾ? ಆ 3 ಜನಕ್ಕೂ ನೀನು ಫೇವ್ರೆಟ್ ಅತ್ತೆ ಅಲ್ವಾ? ನೀನು ಏನಕ್ಕೆ ಟೆನ್ಷನ್ ತಗೊತೀಯ? ಅದು ಯಾವತ್ತಿಗೂ ಸಾಧ್ಯ ಇಲ್ಲ. ಅವ್ರು ನನ್ನನ್ನು ಅತ್ತೆ ಅಂತ ಒಪ್ಕೊಂಡ್ರು, ನಾನು ಅವರನ್ನ ಸೊಸೆ ಅಂದರು ಅಂತ ಯಾವತ್ತೂ ಒಪ್ಕೊಳ್ಳಲ್ಲ. ಅದು ಹೇಗೆ ನಮ್ಮ ಮನೆಗೆ ಬಂದು ಕಾಲಿಟ್ರು. ನಮ್ಮ ಮನೆನೇ ಮಿಡಲ್ ಕ್ಲಾಸ್ ಮನೆ ಆಗ್ಬಿಟ್ಟಿದೆ. ಒಂದೊಂದು ಸಾರಿ ಇದು ನಮ್ಮ ಮನೆನೇನಾ ಅಂತ ನನಗೆ ಕನ್ಫ್ಯೂಸ್ ಆಗುತ್ತೆ. ಸ್ಲಮ್ಮಲ್ಲಿ ಬೆಳೆದವ್ರನ್ನೆಲ್ಲ ಮನೆ ಒಳಗಡೆ ಸೇರಿಸ್ಕೊಂಡ್ರೆ ಹೀಗೆ ಆಗೋದು ಅನ್ಸುತ್ತೆ. ನೀನು ತಲೆ ಕೆಡ್ಸ್ಕೊಬೇಡ, ಇನ್ನು ಸ್ವಲ್ಪ ದಿನದಲ್ಲಿ ಎಲ್ಲ ಸರಿ ಆಗತ್ತೆ. ಅಲ್ಲಿವರೆಗೂ ಕೂಲಾಗಿರೋ. ಅದು ಸರಿ, ನೀವ್ಯಾಕೆ ಇಲ್ಲಿಗೆ ಬರೋದಕ್ಕೆ ಹೋದ್ರಿ? ವೇದಾಂತೋ ವಿಕ್ರಾಂತೋ ನೋಡಿದ್ರೆ ಸುಮ್ಮನೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ನೋಡಿದ್ರೆ ನಮ್ಮನ್ನು ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಆಲ್ರೆಡಿ ಅವ್ರಿಗೆ ಮುಹೂರ್ತ ಫಿಕ್ಸ್ ಮಾಡಿದ್ದೀನಿ. ಅಪ್ಪ ಅಮ್ಮ ಜೈಲಿಂದ ಬರ್ತಿದ್ದಂಗೆ ಚಟ್ಟ ಕಟ್ಟೋದೆ. ಸರಿ, ಏನು ವಿಷಯ ಹೇಳಿ. ನಾನು ತುಂಬ ಹೊತ್ತಿಲ್ಲಿರೋದು ಒಳ್ಳೇದಲ್ಲ. ನೀನು ಆ ಮಂಜುನಾಥ್ನ ಲಾಕ್ ಮಾಡಿದರೆ ವೇದಾಂತ್ ವೀಕ್ ಆಗ್ತಾನೆ ಅಂತ ಹೇಳಿದೆ. ಅದಕ್ಕೆ ನಾನು ಅವನ್ನ ಚೆನ್ನಾಗಿ ಲಾಕ್ ಮಾಡಿಸಿದ್ದೆ. ಅದರಿಂದ ಏನು ಯೂಸ್ ಆಗಲಿಲ್ಲ. ಅದಕ್ಕೆ ಈಗ ಹೊಸ ಪ್ಲಾನ್ ಮಾಡಿದ್ದೀನಿ. ಹೊಸ ಪ್ಲಾನ್? ಏನದು? ವೇದಾಂತ್ ಅವನ ಹೆಂಡತಿನ ತುಂಬ ಲವ್ ಮಾಡ್ತಾನೆ. ಅವನಿಂದ ಹೇಗಾದರೂ ಮಾಡಿ ಅಮೂಲ್ಯನ ದೂರ ಮಾಡಬೇಕು. ಆವಾಗ ಅವನೇ ವೀಕ್ ಆಗ್ತಾನೆ. ಅವನು ಸಫರ್ ಆದರೆ ವಿಕ್ರಾಂತ್ ಕೂಡ ಸಫರ್ ಆಗ್ತಾನೆ. ಒಳ್ಳೆ ಐಡಿಯಾ. ನೀವು ಅವರಿಬ್ರನ್ನು ದೂರ ಮಾಡ್ತೀನಿ ಅನ್ನೋದಾದ್ರೆ ನಾನು ಏನು ಬೇಕಾದರೂ ಮಾಡ್ತೀನಿ. ಎಂಥ ರಿಸ್ಕ್ ಆದರೂ ನಾನು ತಗೋತೀನಿ. ಆದರೆ ಅವರಿಬ್ರು ಮಾತ್ರ ಬೇರೆ ಆಗ್ಬೇಕಷ್ಟೆ. ಆಗಲೇ ನನಗೆ ಸಮಾಧಾನ ಆಗುತ್ತೆ. ಅವರಿಬ್ಬರು ದೂರ ಆಗೇ ಆಗ್ತಾರೆ. ಅದಕ್ಕೆ ಪ್ಲಾನ್ ಕೂಡ ರೆಡಿ ಇದೆ. ನಾಳೆ ನೀನು ನನ್ನನ್ನು ಮೀಟ್ ಆಗೋ ಎಕ್ಸ್ಪ್ಲೇನ್ ಮಾಡ್ತೀನಿ. ಸರಿ, ನಾನು ನಾಳೆ ಸಿಗ್ತೀನಿ. ಈ ಸುಹಾಸಿನಿ ಎಲ್ಲಿಗೆ ಹೋಗಿದ್ಲು? ಆ ಕಾರ್ ಯಾರ್ದಿರ್ಬೋದು? ಇವಳೇನೋ ಪ್ಲ್ಯಾನ್ ಮಾಡ್ತಿದ್ದಾಳೆ. ಅದೇನು ಅಂತ ಕಂಡುಹಿಡಿಬೇಕು.
ಇವನು ಬೆಂಕಿ ಮಹಾದೇವ್ ಅಲ್ವಾ? ಇವನು ಯಾಕೆ ಇಲ್ಲಿಗೆ ಬಂದಿದ್ದ? ಸುವಾಸಿನಿ ಹತ್ರ ಇವನ್ಗೇನು ಕೆಲಸ? ಈ ರೂಮಲ್ಲಿ ನನಗೆ ಎಷ್ಟು ನೆನಪುಗಳಿದೆ ಅಲ್ವಾ. ನಾನು, ಅಂಜು, ಅಮ್ಮು, ಅದಿತಿ ಎಲ್ಲರೂ ಒಟ್ಟಿಗೆ ಮಲ್ಕೊಂಡಿದ್ದು, ಒಟ್ಟಿಗೆ ಜಗಳ ಮಾಡ್ತಾ ಇದ್ದಿದ್ದು, ಬೇಜಾರಾದಾಗ ಒಬ್ರಿಗೊಬ್ರು ಸಮಾಧಾನ ಮಾಡ್ಕೊಂಡಿದ್ದು ಎಲ್ಲ ನೆನಪು ಮಾಡಿಕೊಂಡ್ರೆ ಕಣ್ಣು ಕಟ್ಟಿದಾಗಿದೆ. ಆದರೆ ಹೆರಿಗೆಗೆ ಇದೇ ರೂಮಿಗೆ ಬರ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆರ್ತಿ, ಅಮ್ಮ, ಏನು ನೋಡ್ತಿದ್ಯಾ? ಹಳೆದೆಲ್ಲ ನೆನಪಾಗ್ತಾ ಇದೆಯಾ? ಹಾಗೇನಿಲ್ಲ ಅಮ್ಮ, ಸುಮ್ಮನೆ ಹಾಗೆ ನೋಡ್ತಾ ಇದ್ದೆ ಅಷ್ಟೆ. ತಗೋ ಕುಡಿ. ಬೇಡ ಅಮ್ಮ, ಆಮೇಲೆ ಕುಡಿತೀನಿ. ತಗೋ, ಇದು ಕೇಸರಿ ಬೆರೆಸಿರೋ ಹಾಲು. ಮಗು ಹೊಟ್ಟೆಲಿದ್ದಾಗ ಇದನ್ನು ಕುಡಿದ್ರೆ ಮಗು ಕೆಂಪಗೆ ಹುಟ್ಟುತ್ತೆ. ನೀನು ನನ್ನ ಹೊಟ್ಟೆಲಿದ್ದಾಗ ನಾನು ಇದನ್ನೇ ಕುಡಿತಾ ಇದ್ದೆ, ಅದಕ್ಕೆ ನೀನು ಕೆಂಪಗೆ ಹುಟ್ಟಿರೋದು. ಹಾಗೆಲ್ಲ ನಿಮ್ಮಪ್ಪನೇ ಇದನ್ನು ಬೆರೆಸ್ಕೊಡ್ತಾಯಿದ್ರು ಪಾಪ. ಆರ್ತಿ, ಏನು ಗೊತ್ತಾ, ನೀನು 2 ತಿಂಗಳ ಮಗು ಆಗಿದ್ದಾಗ ಎಷ್ಟು ಗುಂಡಕ್ಕೆ ಕೆಂಪಗಿದೆ ಗೊತ್ತಾ? ಆ ಫೋಟೋ ನನ್ನ ಹತ್ರ ಇದೆ, ತಡಿ ತೋರಿಸ್ತೀನಿ. ಇಲ್ಲೇ ಇಟ್ಟಿದ್ದೆ. ಯಾರ್ದು ಫೋನು? ನಮ್ಮನೆಯವ್ರದ್ದಲ್ವಲ್ಲ? ರೀ 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 ಹಾಯ್ ಮದರ್ ಇಂಡಿಯಾ. ಓ ವಿಕ್ರಾಂತ್, ನನ್ನ ರೂಮ್ವರೆಗೂ ಹುಡ್ಕೊಂಬಂದಿದ್ಯಾ? ಏನಾಗಬೇಕಾಗಿತ್ತು? ನಿಮ್ಮ ಜೊತೆ ಮಾತಾಡಿ ತುಂಬ ದಿನ ಆಯ್ತಲ್ಲ, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತಾರಲ್ಲ, ಅಂಥವ್ರು ನೀವು. ಅಂದ್ರೆ ನಿಮ್ಮಮ್ಮ ಬದುಕಿದಾಳೆ ಅಂತ ಗೊತ್ತಾದ ತಕ್ಷಣ ಇಷ್ಟು ವರ್ಷ ಸಾಕಿ ಬೆಳೆಸಿದ ನನ್ನನ್ನು ಕಾಲಿಂದ ಒದ್ದು ಅವಳನ್ನು ಹುಡ್ಕೊಂಡು ಹೋದ್ರಿ. ಅವಳು ಸಿಕ್ಕಲ್ಲ ಅಂತ ಗೊತ್ತಾದ ಮೇಲೆ ಮತ್ತೆ ನನ್ನನ್ನೇ ಹುಡ್ಕೊಂಡು ಬಂದ್ರಿ. ಅದಕ್ಕೆ ಹೇಳೋದು ಅನ್ಸುತ್ತೆ, ಯಾವತ್ತು ನದಿ ಸಮುದ್ರನ ಹುಡ್ಕೊಂಡು ಹೋಗ್ಬೇಕೇ ಹೊರತು ಅಪ್ಪಿ ತಪ್ಪಿನೂ ಸಮುದ್ರ ನದಿನ ಹುಡ್ಕೊಂಡು ಬರಲ್ಲ ಅಂತ. ಓ, ಹಾಗಾದರೆ ರಿವೆಂಜ್ ತೀರ್ಸ್ಕೊಳ್ಳೋಕ್ಕೋಸ್ಕರ ಯಾರೋ ಹೆಂಗ್ಸ್ನ ಕರ್ಕೊಂಬಂದು ಇವರೇ ನಿಮ್ಮಮ್ಮ ಅಂತ ಹೇಳಿದ್ದ? ಏಯ್, ಅವಳನ್ನ ಅನಾಥಾಶ್ರಮದಿಂದ ಕರ್ಕೊಂಡು ಬಂದಿದ್ದು ವೇದಾಂತ್, ನಾನಲ್ಲ ಅನ್ನೋದು ನೆನಪಿರ್ಲಿ. ಹಾಂ, ಕರ್ಕೊಬಂದಿದ್ದೇನೋ ಅಗ್ರಜನೇ, ಬಟ್ ಅವಳು ನಮ್ಮಮ್ಮ ಅಲ್ಲ ಅಂತ ನಿಮಗೆ ಮುಂಚೆನೇ ವಿಷಯ ಗೊತ್ತಿತ್ತಲ್ವಾ? ಆ ವಿಷಯನ ನೀವು ಯಾಕೆ ಮುಚ್ಚಿಟ್ರಿ?
ಆಗೋಗಿರೋ ವಿಷಯದ ಬಗ್ಗೆ ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಅದರಿಂದ ಯಾವ ಪ್ರಯೋಜನನೂ ಇಲ್ಲ. ಏನಾದರೂ ಹೊಸ ವಿಷಯ ಇದ್ರೆ ಹೇಳು, ಕೇಳೋಣ. ಓಕೆ, ಹೊಸ ವಿಷಯನೇ ಮಾತಾಡ್ತೀನಿ. ಅಮ್ಮ ಅನ್ಕೊಂಡು ಬಂದಿದ್ಲಲ್ಲ, ಅವಳ ಜೊತೆ ಇನ್ನೊಬ್ಬ ಇದ್ದಾನಲ್ಲ, ಅವನು ಯಾರು? ಹೇಳಿ ಮದರ್ ಇಂಡಿಯಾ, ನಿಮ್ಗೇನಾದರೂ ಅವನ ಬಗ್ಗೆ ಗೊತ್ತಿದ್ಯಾ? ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ? ಅವಳ ಜೊತೆ ಇದ್ದವನು ಯಾರು ಅಂತ ನನಗೆ ಹೇಗೆ ಗೊತ್ತಿರುತ್ತೆ? ಹಾಗಾದ್ರೆ ಅವನು ಯಾರು ಅಂತ ನಿಜವಾಗ್ಲೂ ನಿಮಗೆ ಗೊತ್ತಿಲ್ವಾ ಮದರ್ ಇಂಡಿಯಾ? ಗೊತ್ತಿಲ್ಲ ಅಂತ ಒಂದ್ಸಾರ್ತಿ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಕಾರಲ್ಲಿ ಕುತ್ಕೊಂಡು ಯಾರ ಜೊತೆ ಮಾತಾಡ್ತಿದ್ರಿ? ಅವ್ರಿಗೂ ನಿಮಗೂ ಏನು ಸಂಬಂಧ? ಮದರ್ ಇಂಡಿಯಾ, ನೀವು ಕಾರಿಂದ ಇಳಿದು ಬಂದಿದ್ದನ್ನ ನಾನು ಕಣ್ಣಾರ ನೋಡಿಲ್ಲ ಅಂದ್ಕೊಂಡಿದ್ದೀರಾ? ಆ ಅಗ್ನಿ ಅವ್ರಿಗೆ ಮನೆ ಹತ್ರ ಬರಬೇಡಿ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಮನೆ ಹತ್ರನೇ ಬಂದು ಎಲ್ಲ ಎಡವಟ್ ಮಾಡಿಬಿಟ್ರು. ಮದರ್ ಇಂಡಿಯಾ, ಏನು ಯೋಚನೆ ಮಾಡ್ತಿದ್ದೀರಾ? ಅದು ನನ್ನ ಬಿಸ್ನೆಸ್ ಪಾರ್ಟ್ನರ್ ಕಾರು. ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಬಿಸ್ನೆಸ್ ಪಾರ್ಟ್ನರಾ? ಪಾಪ, ಅವ್ರಿಗೆ ಯಾರು ಹೆಸರಿಟ್ಟಿಲ್ಲ ಅಂತ ಅನ್ಸುತ್ತೆ. ಅವ್ರ ಹೆಸರೇನು ಅಂತ ಕೇಳ್ಬೋದಾ? ನಿಮ್ಮನ್ನೇ ಕೇಳ್ತಿರೋದು ಮದರ್ ಇಂಡಿಯಾ, ಅವ್ರ ಹೆಸರೇನು? ಅದು ಅವ್ರ ಹೆಸರು ಮದರ್ ಇಂಡಿಯಾ, ಅವನು ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಅಂತ ಹೇಳಿದ್ರಿ. ಮೇಲಾಗಿ ಅವನ ಜೊತೆ ಇಷ್ಟೊತ್ತು ಮಾತಾಡಿದನ್ನ ನಾನೇ ನೋಡಿದ್ದೀನಿ. ಅವನ ಹೆಸರು ಗೊತ್ತಿಲ್ವಾ ನಿಮಗೆ? ಗೊತ್ತಿಲ್ವಾ ಮದರ್ ಇಂಡಿಯಾ? ಬೆಂಕಿ ಮಾದೇವ ಅಂತ. ಬೆಂಕಿ ಮಹಾದೇವ್ ಅಗ್ರಜ ಕಿಡ್ನಾಪ್ ಆದಾಗ ನಮ್ಮ ಮನೆಗೆ ಬಂದಿದ್ನಲ್ಲ, ಇವನೇ ತಾನೆ? ಏನ್ ಮದರ್ ಇಂಡಿಯಾ, ನಾನು 2 ಡೈಲಾಗ್, ನೀವು ಒಂದೇ ಡೈಲಾಗ್ ಹೇಳ್ತಿದ್ದೀರಾ. ನಿಮ್ಮನ್ನೇ ಕೇಳ್ತಿರೋದು. ಅವರೇ. ಅವನೇ ಅಗ್ರಜನ್ನ ಕಿಡ್ನ್ಯಾಪ್ ಮಾಡಿದ್ದು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅಷ್ಟೇ ಅಲ್ಲ, ನೀನು ಅವನ ಜೊತೆ ಕಾಂಟ್ಯಾಕ್ಟಲ್ಲಿರೋದು, ತೇಜಸ್ ಜೊತೆ ಕಾಂಟ್ಯಾಕ್ಟಲ್ಲಿರೋದು ಇದೂ ಗೊತ್ತಾಗಿದೆ. ಸದ್ಯದಲ್ಲೇ ವಿತ್ ಪ್ರೂಫ್ ಬರ್ತೀನಿ. ನಿನ್ನ ಯೋಗ್ಯತೆನ ಅಗ್ರಜನ್ ಮುಂದೆ ಹೇಗೆ ಬಿಚ್ಚಿಡ್ತೀನಿ ಅಂತ ನೋಡ್ತಿರು. ಸಾರಿ ಮದರ್ ಇಂಡಿಯಾ, ನಿಮ್ಮನ್ನ ಡಿಸ್ಟರ್ಬ್ ಮಾಡಿದ್ದೀವಿ. ನೀವು ರೆಸ್ಟ್ ಮಾಡಿ, ಓಕೆನಾ? ಯಾಕೆ ತುಂಬ ಬೇರ್ತಾ ಇದ್ದೀರಾ? ಓ, ಸೆಕೆ ಅಲ್ವಾ? ಸಮ್ಮರ್ ಬೇರೆ. ತಗೊಳ್ಳಿ, AC ಆನ್ ಮಾಡ್ಕೊಂಡು ತಗೊಳ್ಳಿ.
ನಿಮ್ಮನ್ನೇನೋ ಒಂದು ಕೇಳಬೇಕು. ಕೇಳ? ನಿಮ್ಮನ್ನೇ ಕೇಳ್ತಿರೋದು. ಕೇಳ? ಹೇಳು ಪ್ರೀ. ಯಾರ್ದು ಈ ಫೋನ್? ಇದನ್ನು ಯಾಕೆ ಕಬಡಲ್ಲಿ ಇಟ್ಟಿದ್ರಿ? ರೀ, ನಿಮ್ಮ ಹತ್ರನೇ ನಾನು ಮಾತಾಡ್ತಿರೋದು. ಪ್ರೀ, ಏನು ಅಂದರೆ ಇದು ಆ ತೇಜಸ್ ಫೋನು ಅಂತ ಹೇಗೆ ಹೇಳಿ? ನನ್ನಿಂದ ಏನು ಮುಚ್ಚಿಡ್ತಿದ್ದೀರಿ? ಈ ಫೋನ್ ಯಾರ್ದು? ಯಾರ್ದ್ರಿ ಈ ಫೋನು? ಈ ಫೋಟೋ ನೋಡಿದ್ರೆ ಆರತಿ ಅವರು ಪಕ್ಕಾ ಕಾಲ್ ಮಾಡ್ತಾರೆ. ವಿಕ್ಕಿ ಅವರೇನೋ ಮೆಸೇಜ್ ಕಳ್ಸಿದಾರ. ಇವ್ರಿಗೇನಾಗಿದೆ? ಯಾಕೆ ಈ ಥರ ಫೋಟೋ ಕಳ್ಸಿದಾರ? ಈಗಲೇ ಫೋನ್ ಮಾಡ್ತೀನಿ. ಓಹ್, 100 ವರ್ಷ ಆಯ್ಸಿ ಇವ್ರಿಗೆ. ರೀ ಹೆಂಡತಿ. ವಿಕ್ಕಿ ಅವರೇ, ಏನಾಗಿದೆ ನಿಮಗೆ? ಯಾಕೆ ಈ ಥರ ಫೋಟೋ ಕಳ್ಸಿದ್ದೀರಾ? ನಿಮ್ಮನ್ನ ಈ ಫೋಟೋಲ್ ನೋಡಿದ್ರೆ ಏನು ಅನ್ನಿಸ್ತದೆ ಗೊತ್ತಾ? ಮನೆ ಸಂಸಾರ ಎಲ್ಲ ಬಿಟ್ಟು ಯಾವುದೋ ತಪಸ್ಸಿಗೆ ಕೂತಿದ್ದೀರಾ ಅಂತ ಅನಿಸ್ತದೆ. ಹೋಗಿ ವಿಕ್ಕಿ ಅವರೇ, ನಂಗೆ ಈ ಫೋಟೋ ಒಂಚೂರು ಇಷ್ಟ ಆಗಲಿಲ್ಲ. ರೀ ಹೆಂಡತಿ, ನೀವು ಮನೆ ಬಿಟ್ಟು ಹೋದಾದ್ಮೇಲೆ ನಾನು ಅದೇ ರೀತಿ ಕಣ್ರಿ ಆಗಿರೋದು. ನೀವು ಮನೆ ಬಿಟ್ಟು ಹೋದ್ಮೇಲೆ ನಾನು ಬಿಳಿ ಗಡ್ಡ ಬಿಟ್ಕೊಂಡು ಎದೆನ ಪರ ಅಂತ ಕೇರ್ಕೊಂಡು ದೇವದಾಸ ಆದರೆ ಹೇಗಿರ್ತೀನೋ ಹಾಗೆ ಕಾಣಿಸ್ತೀನಿ. ಅದಕ್ಕೆ ಫೋಟೋ ಕಳಿಸ್ತೆ. ವಿಕ್ಕಿ ಅವರೇ, ತಮಾಷೆಗೂ ಈ ಥರ ಮಾತಾಡಬೇಡಿ. ನನಗೆ ನಿಮ್ಮನ್ನ ದೇವದಾಸಾಗಿ ನೋಡೋಕೆ ಇಷ್ಟ ಇಲ್ಲ. ನಂಗೆ ಎಷ್ಟು ಭಯ ಆಯಿತು ಗೊತ್ತಾ? ರೀ ಹೆಂಡತಿ, ನೀವು ಹೋದ್ಮೇಲೆ ತುಂಬ ಬೇಜಾರಾಗಿದೆ ಕಣ್ರಿ. ಒಂಟಿತನ ಕಾಡ್ತಿದೆ. ನನಗೇನೋ ನಾನು ಒಬ್ಬನೇನೇನೋ ಅಂತ ಫೀಲ್ ಅನಿಸ್ತಿದೆ. ಯಾವುದ್ರ ಮೇಲೂ ಇಂಟ್ರೆಸ್ಟ್ ತೋರ್ಸೋಕ್ಕಾಗ್ತಾ ಇಲ್ಲ. ಹೊಟ್ಟೆಗೆ ಊಟ ಸೇರ್ತಾ ಇಲ್ಲ, ನಿದ್ರೆ ಬರ್ತಾ ಇಲ್ಲ. ಅದಕ್ಕೆ ನಿಮಗೆ ಹೇಳೋಣ ಅಂತ ಕಾಲ್ ಮಾಡಿದೆ. ಅದು ಬಿಟ್ಟರೆ ನಿಮಗೆ ಬೇಜಾರು ಮಾಡಬೇಕು ಅಂತ ಏನು ಇಂಟೆನ್ಷನ್ ಇಲ್ಲ. ಓಕೆ, ಆದರೂ ನಿಮ್ಮನ್ನು ಬಿಟ್ಟಿರೋದು ತುಂಬ ಕಷ್ಟ ಆಗ್ತಿದೆ ಕಣ್ರಿ. ವಿಕ್ಕಿ ಅವರೇ, ನೀವು ಹೀಗೆಲ್ಲ ಮಾತಾಡಿದ್ರೆ ನಾನು ಈಗಲೇ ಮನೆಗೆ ವಾಪಸ್ ಬಂದ್ಬಿಡ್ತೀನಿ ಅಷ್ಟೇ. ಹೌದಾ? ಸರಿ, ಹಾಗಿದ್ರೆ. ಆದರೂ ನೀವು ಆ ಬಾಣಂತನೆಲ್ಲ ಅಲ್ಲೇ ಮಾಡಿಸ್ಕೊಳ್ಬೇಕಾ? ನಮ್ಮನೇಲೆ ಮಾಡೋಣ ಬನ್ನಿ. ವಿಕ್ಕಿ ಅವರೇ, ಬಾಣಂತನ ಮಾಡೋದಷ್ಟು ಈಸಿ ಅಲ್ಲ. ಅದೇನು ಅಂತ ಬಾಣಂತನ ಮಾಡಿದವ್ರಿಗೆ ಗೊತ್ತು. ಅದು ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ. ಬನ್ನಿ. ಜಸ್ಟ್ 3 ತಿಂಗಳು ವೇಟ್ ಮಾಡಿ, ನನ್ನ ಮಗು ಜೊತೆನೇ ಬರ್ತೀನಿ. ಈಗ ಬಾಣಂತನ ಮಾಡ್ತೀನಿ ಅನ್ನೋರು ಆಮೇಲೆ ಮಗುನ ಹೇಗೆ ನೋಡ್ಕೋತೀರಾ ಅಂತ ಗೊತ್ತಾಗುತ್ತೆ. ಏನು, ಇನ್ನು 3 ತಿಂಗಳ? ಅದೆಲ್ಲ ಆಗಲ್ಲ ಕಣ್ರಿ. ನೀವು ಬರಬೇಕು ಅಷ್ಟೇ. ಇಲ್ಲ ಅಂದರೆ ನಾನೇ ನಿಮ್ಮ ಮನೆಗೆ ಬಂದ್ಬಿಟ್ಟು ಕುತ್ಕೊಳ್ತೀನಿ ಅಷ್ಟೇ. ವಿಕ್ಕಿ ಅವರೇ, ಯಾಕೆ ಹಠ ಮಾಡ್ತಿದ್ದೀರಾ? ತವ್ರ ಮನೇಲಿ ಬಾಣಂತನ ಮಾಡೋದಕ್ಕೂ ಗಂಡನ ಮನೇಲಿ ಬಾಣಂತನ ಮಾಡೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ನಿಮ್ಗೇನಾದರೂ ಗೊತ್ತಿದೆಯಾ? ಇಲ್ಲ ತಾನೇ? ನಿಮ್ಮ ಹೆಂಡತಿ ಮಗು ಆರೋಗ್ಯವಾಗಿ ಮನೆಗೆ ವಾಪಸ್ ಬರಬೇಕು ಅಂದರೆ ನೀವು ವೇಟ್ ಮಾಡಲೇಬೇಕು. ಹೌದಾ? ಸರಿ, ಆಯ್ತು.